ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ 5ನೇ ಕಂತು ಬಿದ್ದಿದೆ. 14 ಮತ್ತು 11ನೇ ತಾರೀಕು ಎಲ್ಲ ಗೃಹಲಕ್ಷ್ಮಿ ಅಮೌಂಟ್ ಬಿದ್ದೈತೆ. ನೀವು ಈ ಕೂಡಲೇ ಚೆಕ್ ಮಾಡ್ಕೊಳ್ಳಿ. ಮಾಮೂಲಿ ನಾನು ಹೇಳ್ಕೊಟ್ಟಿದ್ನಲ್ಲ ಅದೇ ವೆಬ್ಸೈಟ್ ಹತ್ರ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಹಾಗೂ ನಿಮಗೆಲ್ಲ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆಯಸ್ಸು ಮತ್ತು ಆರೋಗ್ಯ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ಈ ವಿಡಿಯೋದಲ್ಲಿ ಅಯ್ಯಪ್ಪ ಸ್ವಾಮಿ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಯಾವ ರೀತಿ ಅಂತನ, ಅಯ್ಯಪ್ಪರಿಗೆ ಇನ್ನೊಂದು ಹೆಸರು ಮಣಿಕಂಠ ಎಂದು ಕರೆಯಲಾಗುತ್ತದೆ. ಈ ದೇವತೆಯು ಹಿಂದೂ ದೇವರ ಆರಾಧ್ಯ ದೈವವಾಗಿ ಎಲ್ಲರೂ ಪೂಜನೀಯ ಮಾಡುತ್ತಾರೆ. ಮತ್ತೆ ಇದು 20ನೇ ಶತಮಾನದಲ್ಲಿ ಭಾಗಾರ್ಧದಲ್ಲಿ ಇದು ಅಯ್ಯಪ್ಪ ಸ್ವಾಮಿ ಪ್ರಚಲಿತವಾಗುತ್ತದೆ. ಅಯ್ಯಪ್ಪ ಸ್ವಾಮಿಯು ವಿಷ್ಣು ಮತ್ತು ಶಿವನ ಪುತ್ರನಾಗಿ ಜನಿಸುತ್ತಾನೆ. ಮಹಿಷಿಯನ್ನು ಕೊಲ್ಲುವ ಕಾರಣದಿಂದ ಕಲಿಯುಗದಲ್ಲಿ ಪರಮಾತ್ಮ ಮತ್ತು ವಿಷ್ಣುವಿನ ಮತ್ತು ಶಿವ ಇಬ್ಬರು ಅವತರಿಸಿ ಇಬ್ಬರ ಸಮ್ಮಿಲನದಿಂದ ಸ್ವಾಮಿ ಮಣಿಕಂಠ ಅವರು ಜನಿಸುತ್ತಾರೆ. ಸ್ವಾಮಿ ಮಣಿಕಂಠ ಅವರ ಜನ್ಮಸ್ಥಳ ಬಂದು ಶಬರಿಮಲೆ ಆಗಿರುತ್ತದೆ. ಶಬರಿಮಲೆಯಲ್ಲಿ ಅವರು ನೆಲೆಸುತ್ತಾರೆ. ಅಯ್ಯಪ್ಪನ ವಾಹನ ಬಂದು ಹುಲಿ. ಅಯ್ಯಪ್ಪನ ಮಂತ್ರ ಬಂದು ಸ್ವಾಮಿಯೇ ಶರಣಮಯ್ಯಪ್ಪ ಮತ್ತು ಅಯ್ಯಪ್ಪನ ಗಾಯತ್ರಿ ಮಂತ್ರವಾಗಿದೆ. ಅಯ್ಯಪ್ಪನ ಆಯುಧ ಬಂದು ಬಿಲ್ಲು ಮತ್ತು ಬಾಣ, ಕತ್ತಿ. ಅಯ್ಯಪ್ಪನ ಪುರಾಣ ಗ್ರಂಥ ಬ್ರಹ್ಮಾಂಡ ಪುರಾಣ. ಅಯ್ಯಪ್ಪನ ತಂದೆ ತಾಯಿಗಳು ಶಿವ ಮತ್ತು ವಿಷ್ಣು ಮೋಹಿನಿ ಎಂದು ಕರೆಯಲಾಗುತ್ತದೆ. ಅಯ್ಯಪ್ಪನು ಹಿಂದೂಗಳ ಒಂದು ಪೂಜನೀಯವಾಗಿದ್ದು ಈ ದೇವರು ಶ್ರದ್ಧೆ ಮತ್ತು ಭಕ್ತಿಯ ಆಧಾರವಾಗಿದೆ. ಸ್ವಾಮಿಯ ಭಕ್ತರು ಎಲ್ಲ ಮಾಲೆಗಳನ್ನು ಹಾಕಿಸಿ ಕಟ್ಟುನಿಟ್ಟಾದ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವರ ಆರಾಧನೆ ಮಾಡುತ್ತಾರೆ. ದೇವರ ಕೃಪೆಗೆ ಪಾತ್ರರಾಗಿ ತಮ್ಮ ಎಲ್ಲ ಪಾಪಗಳ ತೊಳೆದುಕೊಂಡು ಶುದ್ಧರಾಗುತ್ತಾರೆ. ಮಕರ ಸಂಕ್ರಾಂತಿಯು ನಿಮಗೆಲ್ಲ ಹರ್ಷ ತರಲಿ ಅಂತ ಈ ವಿಡಿಯೋನ ಅಂತ್ಯ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡ್ರಿ. ನೀವು ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಬಂಧುಗಳಿಗೂ ಮಾಡಿಸಿ.